ಬೆಂಗಳೂರು ನಗರದಲ್ಲಿ ಮಾದಕ ವ್ಯಸನಿಗಳ ಜಾಗ ಎಲ್ಲೆಲ್ಲಿ ಇದೆ ಅಂತ ನೋಡೋದಾದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿಯ ಫ್ಲೈಓವರ್ನ ಅಂಡರ್ ಪಾಸ್ನಲ್ಲಿ ಈ ರೀತಿಯಾದಂಥ ಒಂದು ಜಾಗವನ್ನು ಮಾಡಿಕೊಂಡು ಫ್ಲೈಓವರ್ನ ಖಾಲಿ ಇರುವಂತಹ ರಂಧ್ರದ ಒಳಭಾಗದಲ್ಲಿ ಬಂದು ಫ್ಲೈಓವರ್ನ ಅಡಿಭಾಗದಲ್ಲಿ ಮಲಗಿಕೊಂಡು ಅಲ್ಲಿ ವ್ಯಸನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅಂತೇಳಿ ಪ್ರಸ್ತುತ ಅದೇ ಜಾಗದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸುವಂತಹ ಕೆಲಸವನ್ನು ಮಾಡ್ತೇನೆ. ಪ್ರಸ್ತುತ ನಾನು ಆ ಫ್ಲೈಓವರ್ನ ಒಳಭಾಗದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು ಫ್ಲೈಓವರ್ನ ಒಳಭಾಗ. ಈ ರಂಧ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ರಂಧ್ರ ಏನು ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ. ಈ ರಂಧ್ರದ ಮುಖಾಂತರವಾಗಿ ಬಂದು ಎಲ್ಲರೂ ಕೂಡ ಇಲ್ಲಿ ಈ ರಂಧ್ರದ ಒಳಭಾಗದಿಂದ ಮೇಲ್ಭಾಗಕ್ಕೆ ಬರುವಂತಹ ಕೆಲಸವನ್ನು ಆರೋಪಿಗಳು ಮಾಡ್ತಾ ಇದ್ರು. ಈ ರಂಧ್ರದ ಒಳಭಾಗದಲ್ಲಿ ಸಿರಿಂಜ್ಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಅವರ ಬಟ್ಟೆಗಳು ಎಲ್ಲವನ್ನು ಕೂಡ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ. ಇಲ್ಲಿ ಅಕ್ಕಪಕ್ಕದಲ್ಲಿ ಕ್ಯಾಬ್ಗಳನ್ನು ಪಾರ್ಕ್ ಮಾಡ್ತಾ ಇದ್ದಂತಹ ಚಾಲಕರ ಬಳಿ ಪರ್ಸ್ ಹಾಗೆ ಫೋನ್ಗಳನ್ನು ಕಳ್ಳತನ ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇದನ್ನು ಗಮನಿಸಿದಂತಹ ಚಾಲಕರು ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಾರೆ ಎಲ್ಲವನ್ನು ಕೂಡ ಗಮನಿಸ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಈ ಫ್ಲೈಓವರ್ನ ಒಳಭಾಗದಲ್ಲಿ ಇಲ್ಲಿ ಬಂದು ಎಲ್ಲವೂ ಕೂಡ ಕೃತ್ಯವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ಬಂದು ಮಲ್ಕೊಳ್ಳೋದಾಗಿರ್ಬೋದು, ಮಲಮೂತ್ರ ವಿಸರ್ಜನೆ ಎಲ್ಲವನ್ನು ಕೂಡ ಇಲ್ಲೇ ಮಾಡಿಕೊಂಡು ಈ ಆರೋಪಿಗಳು ಇಲ್ಲಿ ಮಾದಕ ವ್ಯಸನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ಒಳಭಾಗದಲ್ಲಿ ಚಾಕುವನ್ನು ಹಿಡಿದುಕೊಂಡು ಆ ಚಾಕುವಿನ ಮುಖಾಂತರವಾಗಿ ಅವರಿಗೆ ಬೆದರಿಕೆಯನ್ನು ಹಾಕುವಂಥದ್ದಾಗಿರ್ಬೋದು, ಇಲ್ಲೇ ಬೆಂಕಿಯನ್ನು ಹಾಕ್ಕೊಂಡು ಇಲ್ಲಿ ಮಾದಕ ವ್ಯಸನಗಳನ್ನು ಹಾಗೆ ವೈಟ್ನರ್ಗಳು ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಸೇವನೆ ಮಾಡೋದಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಇದು ಫ್ಲೈಓವರ್ನ ಈ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಎಲ್ಲವೂ ಕೂಡ ವಾಹನಗಳು ಓಡಾಡ್ತಾ ಇದ್ದಾವೆ. ಆದರೆ ಈ ಫ್ಲೈಓವರ್ನ ಒಳಭಾಗದಲ್ಲಿ ಒಂದು ಮಾದಕ ದೊಡ್ಡ ಜಗತ್ತನ್ನೇ ನಿರ್ಮಾಣವನ್ನು ಮಾಡುವಂತಹ ಕೆಲಸವನ್ನು ಆರೋಪಿಗಳು ಮಾಡಿದ್ರು. ಸದ್ಯಕ್ಕೆ ಎಲ್ಲವನ್ನೂ ಕೂಡ ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿಯೋ ಇಷ್ಟು ದಿನವಾದರೂ ಕೂಡ ಯಾರ ಕಣ್ಣಿಗೂ ಕೂಡ ಇವರು ಬೀಳದ ರೀತಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ರು ಅಂತೇಳಿ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಇವರೆಲ್ಲರೂ ಕೂಡ ಅಂತಾರಾಜ್ಯದವರು ಎನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಚಾಲಕರೆಲ್ಲರೂ ಕೂಡ ಸೇರಿ ರೈಡನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರು ಓಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಆ ರಂಧ್ರದಲ್ಲಿ ಒಬ್ಬ ಸಿಲುಕೊಂಡು ಆತನ ಕಾಲು ಕೂಡ ಮುರಿದು ಹೋಗಿರುತ್ತೆ. ಸದ್ಯಕ್ಕೆ ಉಪ್ಪರಪೇಟೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ಚಾಲಕರಿಂದಲೂ ಕೂಡ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ದಿನಗಳಿಂದ ಈ ಕೆಲಸ ಇಲ್ಲಿ ಮಾಡ್ತಾ ಇದ್ರು, ಯಾರ್ಯಾರಿದ್ರು ಎಲ್ಲವೂ ಕೂಡ ಪೊಲೀಸರ ಪರಿಶೀಲನೆಯ ಬಳಿಕ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.